ವಿರೋಧಿ ಕಮಲ್ ಹಾಸನ್ಗೆ, ಕರ್ನಾಟಕ ವಿರೋಧಿ ಕಮಲ್ ಹಾಸನ್ಗೆ, ಕರ್ನಾಟಕ ವಿರೋಧಿ ಕಮಲ್ ಹಾಸನ್ಗೆ, ಕರ್ನಾಟಕ ವಿರೋಧಿ ಕಮಲ್ ಹಾಸನ್ಗೆ, ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ, ಕರ್ನಾಟಕ ವಿರೋಧಿ ಕಮಲ್ ಹಾಸನ್ಗೆ, ಕರ್ನಾಟಕ ವಿರೋಧಿ ಕಮಲ್ ಹಾಸನ್ಗೆ, ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ, ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ, ವಿರೋಧಿ ಕಮಲ್ ಹಾಸನ್ಗೆ. ಕನ್ನಡ ಭಾಷೆಯ ಬಗ್ಗೆ ಚಿತ್ರಕ್ಕೆ ಇನ್ಮೇಲೆ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲ್ಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ್ ಬಾಸ್ ವಾಲ ಬಿ ದ ಬಾಸ್. ಬಹಿಷ್ಕರಿಸಿ ತಮಿಳುನಾಡಿನಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮದಲ್ಲಿ ಕಮಲ್ ಹಾಸನ್ ಅವರು ಕರ್ನಾಟಕ ವಿರೋಧಿ ಮಾತುಗಳನ್ನ ಆಡಿದ್ದಾರೆ. ಏನು ತಮಿಳಿನಿಂದ ಕನ್ನಡ ಹುಟ್ಟು ಅನ್ನುವ ಅವರ ಹೇಳಿಕೆಯನ್ನ ಮೊದಲನೇದಾಗಿ ಖಂಡಿಸ್ತಾ ಇದ್ದೀವಿ. ಕರ್ನಾಟಕದ ಈ ಭಾಷೆ ಕನ್ನಡ ಇಡೀ ದಕ್ಷಿಣ ಪಂತೇಶ್ವರ ಅಂತ ಹೇಳಿ ಬಿರುದನ್ನು ಕೊಡದಂತ ಪುಲಕೇಶಿ ಸುಮ್ಮನೆ ಬಂದಿದ್ದ ಹೆಸರಲ್ಲ ಅದು. ಇಡೀ ಅರ್ಧ ಭಾರತವನ್ನ ತನ್ನ ವಶದಲ್ಲಿ ಇಟ್ಕೊಂಡಂತ ಪುಲಕೇಶಿ ಹುಟ್ಟಿದಂತ ಮಣ್ಣು ಕರ್ನಾಟಕ ಕನ್ನಡ ಭಾಷೆ. ಅಂತ ನಾಡಿನ ಬಗ್ಗೆ ಆ ಭಾಷೆ ತಮಿಳಿನಿಂದ ಹುಟ್ಟು ಅನ್ನುವ ಹೇಳಿಕೆಯನ್ನ ದುರಂಕಾರದ ಹೇಳಿಕೆ ನೀಡಿದಂತ ಕಮಲ್ ಹಾಸನ್ಗೆ ಅಲ್ಲೇ ಇದ್ದಂತ ನಮ್ಮ ನಟರು, ಕನ್ನಡದ ನಟರು, ನಾವೆಲ್ಲ ಪ್ರೀತಿಸುವಂತ ಶಿವಣ್ಣ ಧ್ವನಿ ಎತ್ತಲಿಲ್ಲ. ಇವತ್ತು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಇವತ್ತು ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ, ಕಮಲ್ ಹಾಸನ್ಗೆ ಕನ್ನಡದ ಮೇಲೆ ಅಭಿಮಾನ ಇದೆ, ಆದ್ರೆ ಅದನ್ನ ಯಾಕೆ ದೊಡ್ಡದು ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ರಾಜಣ್ಣ ಹುಟ್ಟಿದಂತ ನಾಡಲ್ಲಿ ಹುಟ್ಟಿದ್ವಿ ನಾವು, ಡಾಕ್ಟರ್ ರಾಜ್ಕುಮಾರ್ ಹುಟ್ಟಂತ ನಾಡಲ್ಲಿ ಹುಟ್ಟಿದೀವಿ. ಅವರಿಗಿರುವಂತಹ ಪದ್ಧತಿ, ಅವರಿಗಿರುವಂತಹ ಕನ್ನಡ ಮೇಲಿನ ಪ್ರೇಮ ಶಿವಣ್ಣಂಗೆ ಯಾಕೆ ಬರ್ಲಿಲ್ಲ ಅಂತ ನಂಗೆ ಗೊತ್ತಿಲ್ಲ. ಅದನ್ನ ಮುಂದೆ ಪ್ರಶ್ನೆ ಮಾಡೋಣ. ಆದ್ರೆ ಕಮಲ್ ಹಾಸನ್ ಕರ್ನಾಟಕದ ವಿರುದ್ಧ ಮಾತನಾಡಿರುವ ಹೇಳಿಕೆ, ಕನ್ನಡ ಭಾಷೆ ವಿರುದ್ಧ ಮಾತನಾಡಿರುವಂತ ಹೇಳಿಕೆಯನ್ನ ಬೇಷರತ್ತಾಗಿ ವಾಪಸ್ ಪಡಿಬೇಕು. ವಾಪಸ್ ಪಡಿಲಿಲ್ಲ ಅಂದ್ರೆ ಕರ್ನಾಟಕಕ್ಕೆ ರಜನಿಕಾಂತ್ ಅಲ್ಲ ಕಮಲ್ ಹಾಸನ್ ಬರ್ಲಿಕ್ಕೆ ನಾವು ಬಿಡಲ್ಲ. ಮತ್ತೆ ಆತನ ಎಲ್ಲಾ ಸಿನಿಮಾಗಳನ್ನ ಇಲ್ಲಿ ಏನು ಓಡ್ಲಿಕ್ಕೆ ನಾವು ಬಿಡೋದಿಲ್ಲ. ದಯಮಾಡಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನ್ ನೀವೆಲ್ಲ ಹಿರಿಯರಿದ್ದೀರಾ, ನಿಮ್ಮ ಸಮ್ಮುಖದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ನಾಯಕತ್ವದ ಈ ಒಂದು ಸಂಘಟನೆ ಮನವಿ ಮಾಡ್ಕೊಂತಿದೀವಿ. ಆ ಸಿನಿಮಾ ಇಲ್ಲಿ ರಿಲೀಸ್ ಆಗ್ಲಿಕ್ಕೆ ನೀವು ಬಿಡಬಾರ್ದು. ಒಂದು ವೇಳೆ ಬಿಟ್ರೆ ಆ ಕೋಪ ನಿಮ್ಮ ಮೇಲೆ ತೀರ್ಸ್ಕೊಬೇಕಾಗತ್ತೆ, ನಿಮ್ಮ ಮೇಲೂ ತೀರ್ಸ್ಕೊಬೇಕಾಗತ್ತೆ.
ಅದಕ್ಕೋಸ್ಕರ ಇದು ಎಚ್ಚರಿಕೆಯನ್ನ ನಿಮ್ಗೆ ಕೊಡ್ಲಿಕ್ಕೋಸ್ಕರವಾಗಿ ಇಲ್ಲಿ ಬಂದಿರುವಂತದ್ದು. ನಾವೇನಾದ್ರೂ ಕಮಲ್ ಹಾಸನ್ ಸಿನಿಮಾವನ್ನ ರಿಲೀಸ್ ಮಾಡ್ಲಿಕ್ಕೆ ಹೊಟ್ಟಂತ ಆ ಕನ್ನಡದ ಡಿಸ್ಟ್ರಿಬ್ಯೂಟರ್ ಆತನಿಗೆ ಹೇಳ್ತಿದ್ವಿ, ದುಡ್ಡು ಹಾಕಿ ಕಳ್ಕೊಂಬೇಡ, ಎಲ್ಲಾ ಚಿತ್ರಮಂದಿರ ಹೊಡೆದಾಕ್ತಿವಿ, ಎಲ್ಲಾ ಚಿತ್ರಮಂದಿರನು ಹೊಡೆದಾಕ್ತಿವಿ, ಅದಾಗದ್ ಬೇಡ ನಂಗಿದ್ರೆ ಬೇರೆ ಸಿನಿಮಾ ತಗೊಂಡು ನೆಡ್ಸಪ್ಪ, ಬೇಡಲ್ಲ ನಿನ್ನ. ಒಂದ್ ವೇಳೆ ನೀನು ಅದನ್ನೇ ತಗೋತೀನಿ ಅಂದ್ರೆ ನೀನು ಎಲ್ಲೆಲ್ಲಿ ಇದೆಯಾ ಅಲ್ಲೆಲ್ಲ ನಾವು ಪ್ರಶ್ನೆ ಕಾರ್ಯಕರ್ತರು ದಾಳಿ ಮಾಡ್ತೀವಿ. ಮತ್ತೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಇದನ್ನೇನಾದ್ರೂ ಗೌರವಯುತವಾಗಿ ತಗೊಂಡು ಕನ್ನಡಿಗರ ಪರವಾಗಿ ನಿಲ್ಲಿಲ್ಲ ಅಂದ್ರೆ ವಾಣಿಜ್ಯ ಮಂಡಳಿನೂ ಬಿಡೋದಿಲ್ಲ ಅನ್ನೋ ಎಚ್ಚರಿಕೆಯನ್ನ ನೇರವಾಗಿ ಕೊಡ್ತಾ ಇದ್ದೀವಿ. ಮುಂದಿನ ಮೀಟಿಂಗ್ ಆದ್ಮೇಲೆ, ಸಭೆ ಆದ್ಮೇಲೆ ನಾವು ತಿಳಿಸ್ತೀವಿ ಖಂಡಿತ.